ನಮಸ್ತೆ ಸ್ನೇಹಿತರೆ, ಇದು ನೀವು ನೋಡ್ತಾ ಇದ್ದೀರಾ ದೀಪು ಸೋನು ಎಜುಕೇಟ್ ಯೂಟ್ಯೂಬ್ ಚಾನಲ್. ನಾನಿವತ್ತು 20/9/2020 ನಡೆದಂತಹ ಸಿವಿಲ್ ಕಾನ್ಸ್ಟೇಬಲ್ನ ಪ್ರಶ್ನಾ ಪತ್ರಿಕೆಗಳನ್ನು ಬಿಡಿಸ್ತಾ ಇದ್ದೀನಿ. ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಪ್ರೀವಿಯಸ್ ಕ್ವಶನ್ಸ್ ಪೇಪರ್ನ ಫಸ್ಟ್ ಪ್ರಿಫರೆನ್ಸ್ ಕೊಡಿ. ವೆನ್ ಯು ಆರ್ ಗೋಯಿಂಗ್ ಟು ಪ್ರಿಪೇರ್ ಫಾರ್ ಅ ಕಾಂಪಿಟೇಟಿವ್ ಎಕ್ಸಾಮಿನೇಷನ್, ಫಸ್ಟ್ ನೀವು ಹಳೆಯ ಓಲ್ಡ್ ಪೇಪರ್ನ ಕ್ವಶನ್ಸ್ ಪೇಪರ್ನ ಓದ್ಕೋಬೇಕು ಚೆನ್ನಾಗಿ. ಆ್ಯಂಡ್ ಬನ್ನಿ ಶುರು ಮಾಡೋಣ. ಮೊದಲನೇ ಪ್ರಶ್ನೆ ಕೇಳ್ತಾರೆ. ಅದಕ್ಕಿಂತ ಮುಂಚೆ ನೀವೇನಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಸ್ನೇಹಿತರೆ, ದಯವಿಟ್ಟು. ಆ್ಯಂಡ್ ಮೊದಲ ಪ್ರಶ್ನೆ ಕೇಳ್ತಾ ಇದ್ದೀನಿ ನೋಡಿ. ಈ ಕೆಳಗಿನ ಯಾರು ಕನ್ನಡ ರೈತ ಗೀತೆಯನ್ನು ರಚಿಸಿದ್ದಾರೆ? ಶಿವರಾಮ್ ಕಾರಂತ್, ಮಾಸ್ತಿ ವೆಂಕಟೇಶ ಅಯ್ಯಂಗಾರ್, ಕುವೆಂಪು, ಚಂದ್ರಶೇಖರ್ ಕಂಬಾರ್. ಕುವೆಂಪುರವರು ಕನ್ನಡ ರೈತ ಗೀತೆಯನ್ನು ರಚಿಸಿದವರು. ವಾತಾವರಣದಲ್ಲಿ ಅತ್ಯಂತ ಹೇರಳವಾಗಿ ಪ್ರಸ್ತುತವಾಗಿರುವ ಅನಿಲ: ಆಮ್ಲಜನಕ, ಸಾರಜನಕ, ಇಂಗಾಲದ ಡೈಆಕ್ಸೈಡ್, ಜಲಜನಕ. ಸಾರಜನಕ ಅತ್ಯಂತ ಹೇರಳವಾಗಿ ವಾತಾವರಣದಲ್ಲಿ ನಮಗೆ ಸಿಗುವಂಥದ್ದು. ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ವೈರಾಲಜಿ ಎಲ್ಲಿದೆ? ದೆಹಲಿ, ಚೆನ್ನೈ, ಪುಣೆ, ಬೆಂಗಳೂರು. ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ವೈರಾಲಜಿ ಇರುವಂಥದ್ದು ಪುಣೆಯಲ್ಲಿ. ಭಾರತದಲ್ಲಿ ಮೊದಲ ಕೋವಿಡ್-19 ಪ್ರಕರಣವನ್ನು ಎಷ್ಟರಲ್ಲಿ, ಅಂದರೆ ಯಾವ ರಾಜ್ಯದಲ್ಲಿ ದೃಢಪಡಿಸಲಾಯಿತು? ಅಂದರೆ ಮೊದಲ ಕೋವಿಡ್-19 ಪ್ರಕರಣ ಬಂದಿದ್ದು ಯಾವ ರಾಜ್ಯದಲ್ಲಿ ಅಂತ ಹೇಳ್ತಾ ಇದ್ದಾರೆ. ಕೇರಳದಲ್ಲಿ ನಮಗೆ ಮೊದಲು ಬಂದಿದ್ದು. ಈ ಕೆಳಗಿನಲ್ಲಿ ಯಾವುದು ಕಾಳಿದಾಸನಿಗೆ ರಚಿಸಲ್ಪಟ್ಟಿಲ್ಲ? ಅಂದರೆ ಕಾಳಿದಾಸನಿಂದ ಇಲ್ಲಿ ಬರೆದಿರುವಂತಹ ಯಾವ ಕೃತಿ ಕಾಳಿದಾಸರವರು ರಚಿಸಿಲ್ಲ ಅಂತ ಕೇಳಿದರೆ, ರಘುವಂಶ, ರಾಮಾಯಣ ದರ್ಶನಂ, ಕುಮಾರ ಸಂಭವ, ಮೇಘದೂತ. ರಾಮಾಯಣ ದರ್ಶನಂ ಇದು ಕಾಳಿದಾಸರವರು ಬರೆದಿಲ್ಲ. ಹಾಗಾಗಿ ರಘುವಂಶ, ಮೇಘದೂತ ಆ್ಯಂಡ್ ಕುಮಾರ ಸಂಭವ ಕಾಳಿದಾಸನಿಂದ ರಚಿಸಲ್ಪಟ್ಟಿದೆ. ರಾಮಾಯಣ ದರ್ಶನಂ ಇವರಿಂದ ರಚಿಸಲ್ಪಟ್ಟಿಲ್ಲ. 7 ವರ್ಷಗಳ ಯುದ್ಧ ಅಂದರೆ 1756ರಿಂದ 63ರವರೆಗೆ ಎಲ್ಲಿ ನಡೆಯಿತು? ಯಾವ ಎರಡು ದೇಶಗಳ ನಡುವೆ ನಡೆಯಿತು ಅಂತ ಕೇಳಿದ್ದಾರೆ. ಫ್ರಾನ್ಸ್ ಮತ್ತು USA, ಇಂಗ್ಲೆಂಡ್ ಮತ್ತು USA, ಫ್ರಾನ್ಸ್ ಮತ್ತು ಇಂಗ್ಲೆಂಡ್ ಇವುಗಳಲ್ಲಿ ಯಾವುದೂ ಅಲ್ಲ. ಓಕೆ, 7 ವರ್ಷಗಳ ಯುದ್ಧ ನಡೆದಂಥದ್ದು ಫ್ರಾನ್ಸ್ ಮತ್ತು ಇಂಗ್ಲೆಂಡಿನ ನಡುವೆ. ಬ್ಲೇಕ್ ರೂಮ್ ಟ್ರೆಜೆಡಿ ಎಂದರೇನು? ಬ್ಲೇಕ್ ರೂಮ್ ಟ್ರೆಜೆಡಿ ಅಂದರೆ ಬಹಳ ಇಂಗ್ಲಿಷರನ್ನು ಜೈಲಿನಲ್ಲಿಟ್ಟು ಕೋಟೆಯ ಒಂದು ಚಿಕ್ಕ ಕೊಠಡಿಯಲ್ಲಿ ಸೀಮಿತಗೊಳಿಸಲಾಗಿತ್ತು. ಅದರಲ್ಲಿ ಬಹಳ ಜನರು ಪ್ರಾಣ ಬಿಟ್ಟರು. ಆಪ್ಷನ್ ಬಿ, ಪ್ರಕಾಶವಿಲ್ಲದ ಒಂದು ಚಿಕ್ಕ ಕೊಠಡಿಯಲ್ಲಿ ವಿಟಮಿನ್ಗಳ ಕೊರತೆ ಉಂಟಾಗುವುದು. ಆಪ್ಷನ್ ಸಿ, ಇಂಗ್ಲಿಷರು ಅವರ ಪಿರಂಗಿಗಳು, ತುಪಾಕಿಗಳು ಮತ್ತು ಶಸ್ತ್ರಾಸ್ತ್ರಗಳನ್ನು ಈ ಕೊಠಡಿಯಲ್ಲಿಟ್ಟಿದ್ದರು ಮತ್ತು ಇವೆಲ್ಲ ಇದಕ್ಕಿದ್ದಂಗೆ ಸ್ಫೋಟಗೊಂಡು ದುರಂತಕ್ಕೆ ಕಾರಣವಾಯಿತು. ಆಪ್ಷನ್ ಡಿ, ಜಾಗತಿಕ ತಾಪಮಾನ ಏರಿಕೆಗೆ ಕಾರಣವಾಗುವ ಕಪ್ಪು ಬಣ್ಣದಲ್ಲಿ ಸಂಪೂರ್ಣವಾಗಿ ಚಿತ್ರಿಸಿದ ಕೋಣೆ. ಅಂದರೆ ಬ್ಲೇಕ್ ರೂಮ್ ಟ್ರೆಜೆಡಿ ಎಂದರೇನು ಅಂತ ಕೇಳ್ತಾ ಇದ್ದಾರೆ. ಬ್ಲೇಕ್ ರೂಮ್ ಟ್ರೆಜೆಡಿ ಅಂದರೆ ಇದು ಆ್ಯಕ್ಚುಲಿ ಬಹಳ ಇಂಗ್ಲೀಷರನ್ನು ಜೈಲಿನಲ್ಲಿ ಇಟ್ಟು, ಆನ್ಸರ್ ಬರ್ತದೆ ನೋಡಿ, ಆನ್ಸರ್ ಎ ಬರುತ್ತೆ. ಬಹಳ ಇಂಗ್ಲೀಷರನ್ನು ಜೈಲಿನಲ್ಲಿಟ್ಟು ಕೋಟೆಯ ಒಂದು ಚಿಕ್ಕ ಕೊಠಡಿಯಲ್ಲಿ ಸೀಮಿತಗೊಳಿಸಲಾಗಿತ್ತು. ಅದರಲ್ಲಿ ಬಹಳ ಜನರು ಪ್ರಾಣ ಬಿಟ್ಟರು. ಇದನ್ನು ಬ್ಲೇಕ್ ರೂಮ್ ಟ್ರೆಜೆಡಿ ಎಂದು ಕರೆಯುತ್ತಾರೆ. ಕೆಳಗಿನ ಯಾವ ಗವರ್ನರ್ ಜನರಲ್ ಜಮೀನ್ದಾರಿ ಸಿಸ್ಟಮನ್ನು ಭಾರತಕ್ಕೆ ಜಾರಿಗೆ ತಂದರು? ಲಾರ್ಡ್ ಡಾಲ್ಹೌಸಿ, ಲಾರ್ಡ್ ಕ್ಯಾನಿಂಗ್, ಲಾರ್ಡ್ ವಾರೆನ್ ಹೇಸ್ಟಿಂಗ್ಸ್, ಲಾರ್ಡ್ ಕಾರ್ನ್ವಾಲಿಸ್. ಲಾರ್ಡ್ ಕಾರ್ನ್ವಾಲಿಸ್ ರವರು ಜಮೀನ್ದಾರಿ ಪದ್ಧತಿಯನ್ನು ಜಾರಿಗೆ ತಂದರು. ಮಿಲಿಟರಿ ಸುಧಾರಣೆಗಳಾದ ಹುಲಿಯಾ ಮತ್ತು ಧಾಗ್ ಅನ್ನು ಡ್ಯಾಶ್ನಿಂದ ಪರಿಚಯಿಸಲಾಗಿದೆ. ಅಲ್ಲಾವುದ್ದೀನ್ ಖಿಲ್ಜಿ ರವರಿಂದ ಈ ಒಂದು ಮಿಲಿಟರಿ ಸುಧಾರಣೆಗಳಾದ ಹುಲಿಯಾ ಮತ್ತು ಧಾಗ್ ಅನ್ನು ಪರಿಚಯಿಸಲಾಗಿದೆ. ವಿಜಯನಗರ ರಾಜ್ಯದ ಬಗ್ಗೆ ತಪ್ಪಾದ ಹೇಳಿಕೆಯನ್ನು ಆಯ್ಕೆ ಮಾಡಿ. ಅಂದರೆ ನಮ್ಮ ಆಯ್ಕೆಯಲ್ಲಿ ತಪ್ಪಾಗಿರಬೇಕು. ಅವರು ಎಲ್ಲ ಧರ್ಮಗಳ ಬಗ್ಗೆ ಸಹಿಷ್ಣುತೆಯನ್ನು ತೋರಿಸುತ್ತಿದ್ದರು. ಅವರು ಅವರ ರಾಜಧಾನಿಯಲ್ಲೇ ಮಸೀದಿಯನ್ನು ಕಟ್ಟಿದ್ದರು. ಜೈನರು ಮತ್ತು ವೈಷ್ಣವರ ನಡುವಿನ ಸಮಸ್ಯೆಗಳನ್ನು ಬುಕ್ಕರಾಯರವರು ಪರಿಹರಿಸಿದರು.
ವಿಜಯನಗರದ ಕಲೆ ಮತ್ತು ಶಿಲ್ಪಕಲೆ ನಾಗರ ಶೈಲಿಯ ವಾಸ್ತುಶಿಲ್ಪದ ವಿಕಾಸನೀಯ ರೂಪ ಎಂದು ಇತಿಹಾಸಕಾರ ಪರ್ಸಿ ಬ್ರೌನ್ ಹೇಳಿದ್ದಾರೆ. ಇಲ್ಲಿ ಕೇಳಿರೋದು ತಪ್ಪಾದ ಹೇಳಿಕೆಗಳನ್ನು ಆಯ್ಕೆ ಮಾಡಿ ಅಂತ. ಸೊ ತಪ್ಪಾಗಿರುವಂಥದ್ದು ಅಂದರೆ ಇದೆ, ವಿಜಯನಗರದ ಕಲೆ ಮತ್ತು ಶಿಲ್ಪಕಲೆ ನಾಗರ ಶೈಲಿಯ ವಾಸ್ತುಶಿಲ್ಪದ ವಿಕಾಸನೀಯ ರೂಪವನ್ನು ಇತಿಹಾಸಕಾರ ಪರ್ಸಿ ಬ್ರೌನ್ ಹೇಳಿದ್ದಾರೆ ಅನ್ನುವಂಥದ್ದು. ಕೆಳಗಿನ ಹೇಳಿಕೆಗಳಲ್ಲಿ ಯಾವುದು ಭಕ್ತಿ ಮೂವ್ಮೆಂಟ್ನ ಫಲಿತಾಂಶವಲ್ಲ? ಭಕ್ತಿ ಸಂತರು ಹಿಂದೂ ಮತ್ತು ಮುಸಲ್ಮಾನರ ನಡುವೆ ಸಾಮರಸ್ಯವನ್ನು ಉಂಟು ಮಾಡಿದರು. ಭಕ್ತಿ ಸಂತರು ಸರಳ ಭಾಷೆಯಲ್ಲಿ ಸಾಮಾನ್ಯ ಜನರಿಗೆ ತಿಳಿಯುವಂತೆ ಬರೆದರು. ಭಕ್ತಿ ಸಂತರು ಕನ್ನಡ ಸಾಹಿತ್ಯಕ್ಕೆ ಕೊಡುಗೆ ನೀಡಿದರು. ಭಕ್ತಿ ಸಂತರು ಸಾಂಪ್ರದಾಯಿಕರಾಗಿದ್ದರು ಮತ್ತು ಜಾತಿ ವ್ಯವಸ್ಥೆಯನ್ನು ಕಟ್ಟುನಿಟ್ಟಾಗಿ ಪಾಲಿಸಲು ಉತ್ತೇಜಿಸಿದರು. ಮೂಮೆಂಟ್ ಇಲ್ಲಿ ಕೆಳಗಿನ ಹೇಳಿಕೆ ಯಾವುದು ಭಕ್ತಿ ಮೂವ್ಮೆಂಟ್ನ ಫಲಿತಾಂಶವಲ್ಲ ಅಂದರೆ ಡಿ ಬರುತ್ತೆ. ಭಕ್ತಿ ಸಂತರು ಸಾಂಪ್ರದಾಯಿಕರಾಗಿದ್ದರು ಮತ್ತು ಜಾತಿ ವ್ಯವಸ್ಥೆಯನ್ನು ಕಟ್ಟುನಿಟ್ಟಾಗಿ ಪಾಲಿಸಿದರು ಮತ್ತು ಉತ್ತೇಜಿಸಿದರು. ಇದು ಅಲ್ಲ, ಭಕ್ತಿ ಮೂವ್ಮೆಂಟ್ನ ಫಲಿತಾಂಶ ಅಲ್ಲ. ಸೊ ಸರಿಯಾದ ಉತ್ತರ ಡಿ. ಮಹಾತ್ಮ ಗಾಂಧೀಜಿಯವರು ಯಾವ ವರ್ಷದಲ್ಲಿ ನಾನ್ ಕೋಆಪರೇಷನ್ ಮೂವ್ಮೆಂಟನ್ನು ಪ್ರಾರಂಭಿಸಿದರು? 1919, 1920, 1930, 1942. 1920ರಲ್ಲಿ ಆಪರೇಷನ್ ಮೂವ್ಮೆಂಟನ್ನು ಪ್ರಾರಂಭಿಸಿದರು. ಯಾರನ್ನು ಐರನ್ ಮ್ಯಾನ್ ಆಫ್ ಇಂಡಿಯಾ ಎಂದು ಕರೆಯಲಾಗುತ್ತದೆ? ಸರ್ದಾರ್ ವಲ್ಲಭಾಯ್ ಪಟೇಲ್, ನೇತಾಜಿ ಸುಭಾಷ್ ಚಂದ್ರ ಬೋಸ್, ಮಹಾತ್ಮ ಗಾಂಧಿ, ರವೀಂದ್ರನಾಥ್ ಟಾಗೋರ್. ಸರ್ದಾರ್ ವಲ್ಲಭಾಯ್ ಪಟೇಲ್ ರವರನ್ನು ಐರನ್ ಮ್ಯಾನ್ ಆಫ್ ಇಂಡಿಯಾ ಎಂದು ಕರೆಯುತ್ತಾರೆ. ಇವುಗಳಲ್ಲಿ ಯಾವುದು ಪ್ರವಾಹ ಸಂಭವಿಸಲು ಮನುಷ್ಯ ಮಾಡಿದ ಕಾರಣವಲ್ಲ? ಅರಣ್ಯನಾಶ, ನದಿ ಪಾತ್ರದ ಅತಿಕ್ರಮಣ, ಒಳಚರಂಡಿ ವ್ಯವಸ್ಥೆಗಳ ಅಗಲೀಕರಣ, ಅಗ್ರಾಹ್ಯ ಮೇಲ್ಮೈ. ಯಾವುದು ಪ್ರವಾಹ ಸಂಭವಿಸಲು ಮನುಷ್ಯ ಮಾಡಿದ ಕಾರಣವಲ್ಲ ಅಂದರೆ ಸಿ, ಒಳಚರಂಡಿ ವ್ಯವಸ್ಥೆಗಳ ಅಗಲೀಕರಣ. ಒಂದು ದೇಶದಿಂದ ಒಬ್ಬ ವ್ಯಕ್ತಿಯಿಂದ ಸಂಪನ್ಮೂಲಗಳ ಬಳಕೆ ಅಥವಾ ತ್ಯಾಜ್ಯ ಉತ್ಪಾದನೆಯ ವ್ಯಾಪ್ತಿಯ ಬಗ್ಗೆ ಕಲ್ಪನೆಯನ್ನು ಈ ಕೆಳಗಿನ ಯಾವುದು ಕೊಡುತ್ತದೆ? ಪರಿಸರ ಸಾಮರ್ಥ್ಯ, ಜೀವಗೋಳ, ಜೀವವೈವಿಧ್ಯ, ಪರಿಸರ ಹೆಜ್ಜೆ ಗುರುತು. ಒಂದು ದೇಶದಿಂದ ಅಥವಾ ಒಬ್ಬ ವ್ಯಕ್ತಿಯಿಂದ ಸಂಪನ್ಮೂಲಗಳ ಬಳಕೆ ಅಥವಾ ತ್ಯಾಜ್ಯ ಉತ್ಪಾದನೆಯ ವ್ಯಾಪ್ತಿಯ ಬಗ್ಗೆ ಕಲ್ಪನೆಯನ್ನು ಕೊಡುವಂಥದ್ದು ಅಂದರೆ ಪರಿಸರ ಹೆಜ್ಜೆ ಗುರುತು ಅಂತ ಕರಿತೀವಿ ನಾವು. ಸೊ ಆನ್ಸರ್ ಡಿ. ಸರಿಯಾದ ಜೋಡಿಯನ್ನು ಆಯ್ಕೆ ಮಾಡಿ. ಆಗುಂಬೆ ಘಾಟ್ ಶಿವಮೊಗ್ಗ ಮತ್ತು ಉಡುಪಿಯನ್ನು ಸೇರುತ್ತದೆ. ಶಿರಡಿ ಘಾಟ್ ಶಿವಮೊಗ್ಗ ಮತ್ತು ಕುಂದಾಪುರವನ್ನು ಸೇರುತ್ತದೆ. ಹುಲಿಯ ಘಾಟ್ ಹಾಸನ, ಸಕಲೇಶಪುರ ಮತ್ತು ಮಂಗಳೂರನ್ನು ಸೇರುತ್ತದೆ. ಚಾರ್ಮುಡಿ ಘಾಟ್ ಮಂಗಳೂರು ಮತ್ತು ಉಡುಪಿಯನ್ನು ಸೇರುತ್ತದೆ. ಸರಿಯಾದ ಉತ್ತರ ಆಗುಂಬೆ ಘಾಟ್ ಶಿವಮೊಗ್ಗ ಮತ್ತು ಉಡುಪಿಯನ್ನು ಸೇರುತ್ತದೆ. ಯಾವ ನದಿಯನ್ನು ಕರ್ನಾಟಕದ ನಯಾಗ್ರಾ ಎಂದು ಕರೆಯಲಾಗುತ್ತದೆ? ಜೋಗ್ ಫಾಲ್ಸ್, ಗೋಕಾಕ್ ಫಾಲ್ಸ್, ಮಗೋಡ್ ಫಾಲ್ಸ್, ಅಬ್ಬೆ ಫಾಲ್ಸ್. ಕರ್ನಾಟಕದ ನಯಾಗ್ರಾ ಅಂತ ನಾವು ಗೋಕಾಕ್ ಫಾಲ್ಸನ್ನು ಕರಿತೀವಿ. ಶ್ರೀರಂಗಪಟ್ಟಣ ಸಂಧಿ ಅಥವಾ ಒಪ್ಪಂದವನ್ನು ಯಾವ ಯುದ್ಧದ ನಂತರ ಮಾಡಲಾಯಿತು? ಮೊದಲನೇ ಆಂಗ್ಲೋ ಮೈಸೂರು ಯುದ್ಧ, ಮೊದಲ ಕರ್ನಾಟಕ ಯುದ್ಧ, ಮೂರನೆಯ ಆಂಗ್ಲೋ ಮೈಸೂರು ಯುದ್ಧ, ಎರಡನೆಯ ಕರ್ನಾಟಕ ಯುದ್ಧ. ಶ್ರೀರಂಗಪಟ್ಟಣ ಒಪ್ಪಂದವನ್ನು ಮೂರನೆಯ ಆಂಗ್ಲೋ ಮೈಸೂರು ಯುದ್ಧದ ನಂತರ ಮಾಡಲಾಯಿತು. ಸೊ ಆನ್ಸರ್ ಸಿ. ಗ್ರೀನ್ ರೆವಲ್ಯೂಷನ್ ಆಹಾರ ಧಾನ್ಯಗಳನ್ನು ಸೂಚಿಸಿದರೆ ಬ್ಲ್ಯಾಕ್ ರೆವಲ್ಯೂಷನ್ ಯಾವುದನ್ನು ಸೂಚಿಸುತ್ತದೆ? ಸೆಣಬು, ಪೆಟ್ರೋಲಿಯಂ ಉತ್ಪನ್ನಗಳು, ರಸಗೊಬ್ಬರ, ವಜ್ರ. ಗ್ರೀನ್ ರೆವಲ್ಯೂಷನ್ ಅನ್ನೋದು ಆಹಾರ ಧಾನ್ಯಗಳನ್ನು ಸೂಚಿಸುತ್ತೆ. ಬ್ಲ್ಯಾಕ್ ರೆವಲ್ಯೂಷನ್ ಅಂದರೆ ಪೆಟ್ರೋಲಿಯಂ ಉತ್ಪನ್ನಗಳು. ಇವುಗಳಲ್ಲಿ ಯಾವುದರ ರೂಪಾಂತರ ಸಾಧ್ಯ? ಕಲ್ಲಿದ್ದಲಿನಿಂದ ಅಮೃತಶಿಲೆ, ಲೈಮ್ ಸ್ಟೋನ್ನಿಂದ ಗ್ರಾಫೈಟ್, ಮರಳುಗಲ್ಲಿನಿಂದ ನೈಸ್, ಗ್ರಾಫೈಟ್ನಿಂದ ವಜ್ರ. ಸೊ ಉತ್ತರ ಅಂದರೆ ಗ್ರಾಫೈಟ್ನಿಂದ ವಜ್ರ. ರೂಪಾಂತರ ಮಾಡಲಿಕ್ಕೆ ಸಾಧ್ಯನಾ ಅಂದರೆ ಗ್ರಾಫೈಟ್ನಿಂದ ವಜ್ರವನ್ನು ಮಾಡ್ಬೋದು. ಸೊ ಸಿ, ಡಿ ಈಸ್ ದ ರೈಟ್ ಆನ್ಸರ್. ಓಕೆ, ಆನ್ಸರ್ ಅಂದರೆ ಈಗ ಭೂಮಿಯಿಂದ ಆರಂಭಿಸಿದರೆ ಸರಿಯಾದ ಕ್ರಮ ಸಿಗುವಂಥದ್ದು ನಮಗೆ ಅಂದರೆ ಆಪ್ಷನ್ ಎ ಟ್ರೋಪೋಸ್ಪಿಯರ್, ಸ್ಟ್ರೆಟೋಸ್ಪಿಯರ್, ಮೆಸೋಸ್ಪಿಯರ್, ಥರ್ಮೋಸ್ಪಿಯರ್, ಎಕ್ಸೋಸ್ಪಿಯರ್ ಬರುತ್ತೆ.
ಕರ್ನಾಟಕದ ಅತ್ಯಂತ ಉದ್ದವಾದ ನ್ಯಾಷನಲ್ ಹೈವೇ NH4, NH7, NH13, NH20. NH13 ಇಸ್ ದ ರೈಟ್ ಆನ್ಸರ್. NH13 ಅನ್ನು ನಾವು ಕರ್ನಾಟಕದ ಉದ್ದವಾದ ನ್ಯಾಷನಲ್ ಹೈವೇ ಅಂತ ಕರಿತೀವಿ. NH13. ಹಂಪಿ ಯಾವ ನದಿಯ ದಡದಲ್ಲಿದೆ? ತುಂಗಾಭದ್ರಾ, ಮಲಪ್ರಭಾ, ಘಟಪ್ರಭಾ, ಭೀಮಾ. ಹಂಪೆ ತುಂಗಾಭದ್ರಾ ನದಿಯ ದಡದಲ್ಲಿದೆ. ಯಾವ ನದಿಯನ್ನು ದಕ್ಷಿಣ ಗಂಗಾ ಎಂದು ಕರೆಯುತ್ತಾರೆ? ಗೋದಾವರಿ, ಕೃಷ್ಣ, ಕಾವೇರಿ, ತುಂಗಾಭದ್ರಾ. ಆ್ಯಕ್ಚುಲಿ ದಕ್ಷಿಣ ಗಂಗಾ ಅಂತ ನಾವು ಕಾವೇರಿಯನ್ನೇ ಕರೆಯೋದು, ಅದ್ರ ಗೋದಾವರಿ ಅಂತ ಕೂಡ ಸ್ವಲ್ಪ ಜನ ಹೇಳ್ತಾರೆ. ಹಾಗಾಗಿ ಬಟ್ ಎಲ್ಲರೂ ಹೆಚ್ಚು ಪರ್ಸೆಂಟೇಜಲ್ಲಿ ವೋಟಿಂಗ್ ಕಾವೇರಿನಿದೆ. ಸೊ ಕಾವೇರಿ ಅಂತಲೇ ತಗೊಳ್ಳಿ. ಇದಕ್ಕೆ ಆ್ಯಕ್ಚುಲಿ 2 ಆನ್ಸರ್ನು ಸರಿ ಅಂತಲೇ ಪರಿಗಣಿಸಿದರು ಎಕ್ಸಾಮ್ನಲ್ಲಿ. 26th ಕ್ವೆಶನ್. ಪಾಕ್ ಸ್ಟ್ರೈಟ್ ಇದು ಯಾವ 2 ದೇಶಗಳನ್ನು ಪ್ರತ್ಯೇಕಿಸುತ್ತದೆ? ಭಾರತ ಮತ್ತು ಬಾಂಗ್ಲಾದೇಶ, ಭಾರತ ಮತ್ತು ಶ್ರೀಲಂಕಾ, ಭಾರತ ಮತ್ತು ಚೀನಾ, ಭಾರತ ಮತ್ತು ಮ್ಯಾನ್ಮಾರ್. ಭಾರತ ಮತ್ತು ಶ್ರೀಲಂಕಾವನ್ನು ಪಾಕ್ ಸ್ಟ್ರೈಟ್ ಇದು ಬೇರ್ಪಡಿಸುತ್ತದೆ. ಸೊ ಆನ್ಸರ್ ಇಸ್ ದ ಬಿ, ಭಾರತ ಮತ್ತು ಶ್ರೀಲಂಕಾ. ಕೊಟ್ಟಿರುವ ಹೇಳಿಕೆಗಳಲ್ಲಿ ಯಾವುದು ಸರಿ ಅಲ್ಲ? ಬಂಧಿಸಿದ ವ್ಯಕ್ತಿಯನ್ನು 24 ಗಂಟೆಗಳಿಗಿಂತ ಜಾಸ್ತಿಯಾಗಿ ಅಂದರೆ ಪ್ರಮಾಣದ ಸಮಯವನ್ನು ಸೇರಿಸದೆ ಬಂಧನದಲ್ಲಿ ಇಡಲಾಗುವುದಿಲ್ಲ. ಅರಿವಿನ ಅಪರಾಧ ಮಾಡುವ ವ್ಯಕ್ತಿಯನ್ನು ಬಂಧನ ವಾರೆಂಟ್ ಇಲ್ಲದೆ ಬಂಧಿಸಬಹುದು. ಅಸಾಧಾರಣ ಸಂದರ್ಭಗಳು ಇಲ್ಲದೇ ಇರುವಾಗ ಯಾವ ಮಹಿಳೆಯನ್ನು ಸೂರ್ಯಾಸ್ತಮದ ನಂತರ ಹಾಗೂ ಸೂರ್ಯೋದಯದ ಮೊದಲು ಬಂಧಿಸಲಾಗುವುದಿಲ್ಲ. ಯಾವ ಸಂದರ್ಭಗಳಲ್ಲಿಯೂ ಸಾರ್ವಜನಿಕ ಜನರು ಯಾರನ್ನು ಯಾವ ಸಂದರ್ಭದಲ್ಲಿಯೂ ಬಂಧಿಸಲಾಗುವುದಿಲ್ಲ. ಅರಿವುಳ್ಳ ಮತ್ತು ಜಾಮೀನು ಪಡೆಯಲಾಗದ ಅಪರಾಧವಿದ್ದರೂ. ಯಾವುದು ಸರಿಯಲ್ಲ ಅಂತ ಕೇಳಿದ್ದಾರೆ. ಸೊ ಆನ್ಸರ್ ಈಸ್ ಡಿನೇ ಬರುತ್ತೆ. ಯಾವುದು ಸರಿಯಲ್ಲ ಅಂದರೆ ಯಾವ ಸಂದರ್ಭಗಳಲ್ಲಿಯೂ ಸಾರ್ವಜನಿಕ ಜನರು ಯಾರನ್ನೂ ಯಾವ ಸಂದರ್ಭದಲ್ಲಿಯೂ ಬಂಧಿಸಲಾಗುವುದಿಲ್ಲ. ಅರಿವುಳ್ಳ ಮತ್ತು ಜಾಮೀನು ಪಡೆಯಲಾಗದ ಅಪರಾಧವಿದ್ದರು. ದಿಸ್ ಇಸ್ ದ ರಾಂಗ್ ಸ್ಟೇಟ್ಮೆಂಟ್. ಸೊ ದಟ್ ಈಸ್ ದ ರೈಟ್ ಆನ್ಸರ್. ಸೊ ಹಾಗಾಗಿ ಡಿ. ಚಂಡಮಾರುತವನ್ನು ಬೇರೆ ಬೇರೆ ದೇಶಗಳಲ್ಲಿ ಬೇರೆ ಬೇರೆ ಹೆಸರುಗಳಿಂದ ಕರೆಯಲಾಗುತ್ತದೆ. ಕೆಳಗಿನ ಯಾವ ಜೋಡಿ ಸರಿಯಾಗಿ ಹೊಂದಿಕೆಯಾಗಿಲ್ಲ? USA ಮತ್ತು ಮೆಕ್ಸಿಕೋ ಹರಿಕೇನ್, ಚೀನಾ ಟೈಫೋನ್, ಆಸ್ಟ್ರೇಲಿಯಾ ವರ್ಲ್ಫೋಲ್, ಭಾರತ ಸೈಕ್ಲೋನ್. ಅಂದರೆ ಬೇರೆ ಬೇರೆ ದೇಶಗಳ ಚಂಡಮಾರುತಗಳನ್ನು ಬೇರೆ ಬೇರೆ ಹೆಸರುಗಳಿಂದ ಕರೆಯಲಾಗ್ತಾ ಇದೆ. ಇದರಲ್ಲಿ ಯಾವ ಒಂದು ಜೋಡಿ ಸರಿಯಾಗಿಲ್ಲ? ಯಾವುದೋ ಒಂದು ಜೋಡಿ ಮಿಸ್ ಆಗಿದೆ. ಯಾವ ಜೋಡಿ ಸರಿಯಾಗಿಲ್ಲ ಅಂತ ಹೇಳಬೇಕೀಗ ನಾವು. ಸೊ ಇದಕ್ಕೆ ಉತ್ತರ ಅಂತಂದರೆ ಆಸ್ಟ್ರೇಲಿಯಾ ವರ್ಲ್ಫೋಲ್. ಈ ಒಂದು ಹೆಸರಿನ ಚಂಡಮಾರುತ ಇಲ್ಲ. ಸೊ ಹಾಗಾಗಿ ತಪ್ಪಾದ ಉತ್ತರ ಆಸ್ಟ್ರೇಲಿಯಾ ಆ್ಯಂಡ್ ವರ್ಲ್ಫೋಲ್. ಕೆಳಗಿನ ಯಾವುದು ಸಂವಿಧಾನದಲ್ಲಿ ಉಲ್ಲೇಖಿಸಿದ ಮೂಲಭೂತ ಕರ್ತವ್ಯಗಳಲ್ಲಿ ಒಂದಲ್ಲ? ಸಾರ್ವಜನಿಕ ಆಸ್ತಿಯನ್ನು ರಕ್ಷಿಸುವುದು ಮತ್ತು ಹಿಂಸೆಯನ್ನು ತಪ್ಪಿಸುವುದು, ಚುನಾವಣೆಯಲ್ಲಿ ಮತ ಚಲಾಯಿಸುವುದು, ನಮ್ಮ ಸಂಯೋಜಿತ ಸಂಸ್ಕೃತಿಯ ಸಂಪನ್ನ ಪರಂಪರೆಯನ್ನು ಮೌಲ್ಯೀಕರಿಸಿ ಗೌರವಿಸುವುದು ಮತ್ತು ಸಂರಕ್ಷಿಸುವುದು, ವೈಜ್ಞಾನಿಕ ಮನೋಭಾವವನ್ನು ಬೆಳೆಸುವುದು. ಮೂಲಭೂತ ಕರ್ತವ್ಯಗಳಲ್ಲಿ ಒಂದಲ್ಲ ಅಂದರೆ ನಿಮಗೆ ನಾನು ಯಾವಾಗಲೂ ಹೇಳಿದ್ದೀನಿ ಮೂಲಭೂತ ಕರ್ತವ್ಯಗಳು 6 ಯಾವುವು ಅಂತ. ಸೊ ಹಾಗಾಗಿ ಚುನಾವಣೆಗಳಲ್ಲಿ ಮತ ಚಲಾಯಿಸುವುದು ಇದು ಮೂಲಭೂತ ಕರ್ತವ್ಯಗಳಲ್ಲಿ ಕೊಟ್ಟಿಲ್ಲ. ಹಾಗಾಗಿ ಸರಿಯಾದ ಉತ್ತರ 29ಗೆ ಬಿ. ಭಾರತ ಸಂವಿಧಾನದ ಯಾವ ಶೆಡ್ಯೂಲ್ನಲ್ಲಿ ಆ್ಯಂಟಿ ಡಿಫೆಕ್ಷನ್ ಕಾನೂನು ಇದೆ? ಶೆಡ್ಯೂಲ್ 7, ಶೆಡ್ಯೂಲ್ 8, ಶೆಡ್ಯೂಲ್ 9, ಶೆಡ್ಯೂಲ್ 10. ಆ್ಯಂಟಿ ಡಿಫೆಕ್ಷನ್ ಸಂವಿಧಾನದಲ್ಲಿ ಆ್ಯಂಟಿ ಡಿಫೆಕ್ಷನ್ ಕಾನೂನು ಇರುವಂಥದ್ದು ಶೆಡ್ಯೂಲ್ 10 ಸರಿಯಾದ ಉತ್ತರ. ಭಾರತ ಸಂವಿಧಾನವನ್ನು ಯಾವ ಆರ್ಟಿಕಲ್ನಲ್ಲಿ ಸಿಟಿಜನ್ಶಿಪ್ ಬಗ್ಗೆ ಇದೆ? ಆರ್ಟಿಕಲ್ 5, ಆರ್ಟಿಕಲ್ 15, ಆರ್ಟಿಕಲ್ 25, ಆರ್ಟಿಕಲ್ 35. ಸಿಟಿಜನ್ಶಿಪ್ ಬಗ್ಗೆ ಇರುವಂತಹ ಆರ್ಟಿಕಲ್ ಅಂತಂದರೆ ಆರ್ಟಿಕಲ್ 5. ಸೊ ಸರಿಯಾದ ಉತ್ತರ ಎ. ಇತ್ತೀಚೆಗೆ ಭಾರತ ಸಂವಿಧಾನದಿಂದ ಜಮ್ಮು ಮತ್ತು ಕಾಶ್ಮೀರಕ್ಕೆ ವಿಶೇಷ ಸ್ಥಾನಮಾನ ಕೊಟ್ಟು ಆರ್ಟಿಕಲನ್ನು ತೆಗೆದಿದೆ. ಈ ಆರ್ಟಿಕಲ್ ಯಾವುದು ಅಂತ ಕೇಳ್ತಾ ಇದ್ದಾರೆ. ಆರ್ಟಿಕಲ್ 371, ಆರ್ಟಿಕಲ್ 370, ಆರ್ಟಿಕಲ್ 372, ಆರ್ಟಿಕಲ್ 373. ಆರ್ಟಿಕಲ್ 370
ಆ, ಇತ್ತೀಚೆಗೆ ಭಾರತ ಸಂವಿಧಾನದಿಂದ ಜಮ್ಮು ಮತ್ತು ಕಾಶ್ಮೀರಕ್ಕೆ ವಿಶೇಷ ಸ್ಥಾನಮಾನ ಕೊಟ್ಟ ಆರ್ಟಿಕಲ್, ಅದು ಆರ್ಟಿಕಲ್ 370. ನಮ್ಮ ರಾಜ್ಯ ಅಥವಾ ದೇಶ ಉಚಿತ ಮತ್ತು ಕಡ್ಡಾಯ ಶಿಕ್ಷಣವನ್ನು ಎಲ್ಲ ಡ್ಯಾಶ್ ವಯಸ್ಸಿನ ಮಕ್ಕಳಿಗೆ ಒದಗಿಸುತ್ತದೆ. 5-14 ವರ್ಷ, 5-15 ವರ್ಷ, 6-14 ವರ್ಷ, 5-16 ವರ್ಷ. ನಮ್ಮ ಭಾರತ ದೇಶದಲ್ಲಿ 6-14 ವರ್ಷದ ವಯಸ್ಸಿನ ಮಕ್ಕಳಿಗೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣವನ್ನು ಒದಗಿಸ್ತಾ ಬರ್ತಾ ಇದೆ. ಕಾರ್ಯನಿರ್ವಾಹಕ ಅಥವಾ ಇತರೆ ಯಾವುದೇ ಅಧೀನ ಸಂಸ್ಥೆಗಳು ಕೆಲವು ಕರ್ತವ್ಯಗಳನ್ನು ಅಥವಾ ಕಾರ್ಯಗಳನ್ನು ನಿರ್ವಹಿಸಲು ವಿಫಲವಾದಾಗ ಸುಪ್ರೀಂ ಕೋರ್ಟ್ ಅಥವಾ ಹೈಕೋರ್ಟ್ ಈ ಕಾರ್ಯಗಳನ್ನು ನಿರ್ವಹಿಸಲು ಆದೇಶಿಸುತ್ತದೆ. ಆ ಆದೇಶವನ್ನು ಏನೆಂದು ಕರೆಯುತ್ತಾರೆ? ಮ್ಯಾಂಡ್ಮಸ್, ಸರ್ಶಿಯೋರರಿ, ಪ್ರೊಹಿಬಿಷನ್, ಹೆಬಿಯಸ್ ಕಾರ್ಪಸ್. ಮ್ಯಾಂಡ್ಮಸ್ ಅಂತ ಕರೀತಾರೆ ಇದಕ್ಕೆ. ಸರಿಯಾದ ಉತ್ತರ ಮ್ಯಾಂಡ್ಮಸ್. ಪ್ರಸಿದ್ಧ ಬೋಧನೆ ಡಾಕ್ಟ್ರಿನ್ ಬೇಸಿಕ್ ಸ್ಟ್ರಕ್ಚರ್ ಆಫ್ ಕಾನ್ಸ್ಟಿಟ್ಯೂಷನ್ ಅನ್ನು ಭಾರತದ ಸುಪ್ರೀಂ ಕೋರ್ಟ್ ಡ್ಯಾಶ್ ಕೇಸ್ನಲ್ಲಿ ವಿಸ್ತರಿಸಲಾಗಿತ್ತು. ಪ್ರಕಾಶ್ ಸಿಂಗ್, ಕೇಶವಾನಂದ ಭಾರತಿ, ಎಸ್.ಆರ್. ಬೊಮ್ಮಾಯಿ, ಮೇನಕಾ ಗಾಂಧಿ. ಕೇಶವಾನಂದ ಭಾರತಿ ಕೇಸ್ನಲ್ಲಿ ಬೇಸಿಕ್ ಸ್ಟ್ರಕ್ಚರ್ ಆಫ್ ಕಾನ್ಸ್ಟಿಟ್ಯೂಷನ್ ಅಂತ ಭಾರತದ ಒಂದು ಸುಪ್ರೀಂ ಕೋರ್ಟ್ನ ಕೇಶವಾನಂದ ಭಾರತಿರವರ ಕೇಸ್ನಲ್ಲಿ ವಿಸ್ತರಿಸಲಾಗಿತ್ತು. ಸರಿಯಾದ ಉತ್ತರ ಬಿ. ಐತಿಹಾಸಿಕ 73 ಮತ್ತು 74ನೇ ಅಮೆಂಡ್ಮೆಂಟ್ ಆಕ್ಟ್ ಯಾವುದಕ್ಕೆ ಸಂಬಂಧಿಸಿದೆ? ಸ್ಥಳೀಯ ಸರ್ಕಾರ, ಸ್ವಸರ್ಕಾರ, ವಿರೋಧಿ ಪಕ್ಷಾಂತರ, ತುರ್ತು ನಿಬಂಧನೆಗಳು, ಸಂವಿಧಾನವನ್ನು ತಿದ್ದುಪಡಿ ಮಾಡಲು ಸಂಸದೀಯ ಅಧಿಕಾರಗಳು. ಐತಿಹಾಸಿಕ 73, 74ನೇ ಅಮೆಂಡ್ಮೆಂಟು ಸ್ಥಳೀಯ ಸ್ವ ಸರ್ಕಾರಕ್ಕೆ ಸಂಬಂಧಿಸಿದೆ. ಅಗತ್ಯವಾದ ಕನಿಷ್ಠ ವಯಸ್ಸನ್ನು ಸಂಬಂಧಿಸಿದರೆ ಇವುಗಳಲ್ಲಿ ಯಾವುದು ಸರಿ ಇಲ್ಲ? ಲೋಕಸಭೆಯ ಸದಸ್ಯ 25 ವರ್ಷ, ರಾಜ್ಯಸಭೆಯ ಸದಸ್ಯ 30 ವರ್ಷ, ಭಾರತದ ಉಪರಾಷ್ಟ್ರಪತಿ 30 ವರ್ಷ, ಭಾರತದ ರಾಷ್ಟ್ರಪತಿ 35 ವರ್ಷ. ಕನಿಷ್ಠ ವಯಸ್ಸನ್ನು ಸಂಬಂಧಿಸಿದರೆ ಯಾವುದು ಸರಿ ಇಲ್ಲ? ಸರಿ ಇಲ್ಲ ಅಂದರೆ ಉಪರಾಷ್ಟ್ರಪತಿಗೆ 30 ವರ್ಷ ಹೇಳಿರುವುದು ಇದು ಸರಿ ಇಲ್ಲ. ಸೊ ಹಾಗಾಗಿ ಸರಿಯಾದ ಉತ್ತರ ಸಿ ಇದರಲ್ಲಿ. ಸರ್ಕಾರಿಯ ಕಮಿಷನ್ ಯಾವುದಕ್ಕೆ ಸಂಬಂಧಿಸಿದೆ? ಕೇಂದ್ರ ರಾಜ್ಯಗಳ ಸಂಬಂಧಗಳು, ಕೃಷಿ ಸುಧಾರಣೆಗಳು, ಗದ್ದೆಗಳ ರಕ್ಷಣೆ, ಸಂವಿಧಾನದ ವಿಮರ್ಶೆ. ಸರ್ಕಾರಿಯ ಕಮಿಷನ್ ಅನ್ನುವಂಥದ್ದು ಕೇಂದ್ರ ಮತ್ತು ರಾಜ್ಯಗಳಿಗೆ ಸಂಬಂಧಿಸಿದೆ. ಸರ್ಕಾರಿಯ ಕಮಿಷನ್ ಅನ್ನುವಂಥದ್ದು. ಡಿಮ್ಯಾಟ್ ಅಕೌಂಟ್ ಎಂದರೇನು? ಡಿಮ್ಯಾಟ್ ಅಕೌಂಟ್ ಅಂದರೆ ಏನು ಅಂತ ಕೇಳಿದ್ದಾರೆ. ಷೇರುಗಳ ಖರೀದಿ ಹಾಗೂ ಮಾರಾಟಕ್ಕಾಗಿ ಷೇರುದಾರರು ಈ ಖಾತೆಗಳನ್ನು ತೆರೆಯಬೇಕು. ಆಧಾರ್ ಕಾರ್ಡನ್ನು ಹೊಂದಿರುವವರು ಈ ಖಾತೆಯನ್ನು ತೆರೆಯಲೇಬೇಕು. ಟ್ರಸ್ಟ್ಗಳನ್ನು ಸ್ಥಾಪಿಸಲು ಬಯಸುವ ವ್ಯಕ್ತಿ ಈ ಖಾತೆಯನ್ನು ತೆರೆಯಬೇಕು. ಉತ್ಪಾದನೆಯಲ್ಲಿ ಹೊಸ ಟೆಕ್ನಾಲಜಿಯನ್ನು ಒಳಗೊಂಡ ಹೊಸ ಯೋಜನೆಗಳಿಗೆ ಹಣಕಾಸು ಒದಗಿಸಲು ಬಳಸುವ ಖಾತೆ ಇದು. ಉತ್ಪಾದನೆಯಲ್ಲಿ ಹೆಚ್ಚಿನ ಅಪಾಯವಿರುತ್ತದೆ, ಆದರೆ ಹೆಚ್ಚಿನ ಆದಾಯದ ಸಂಭಾವನೆಯೂ ಕೂಡ ಇರುತ್ತದೆ. ಸೊ ಡಿಮ್ಯಾಂಡ್ ಅಕೌಂಟ್ ಅಂದರೆ ಷೇರುಗಳ ಖರೀದಿ ಹಾಗೂ ಮಾರಾಟಕ್ಕಾಗಿ ಷೇರುದಾರರು ಈ ಖಾತೆಯನ್ನು ತೆರೀಬೇಕು. ಅದನ್ನೇ ಡಿಮ್ಯಾಟ್ ಅಕೌಂಟ್ ಅಂತ ಕರಿತೀವಿ. ಶೇರ್ ಹೋಲ್ಡರ್ಸ್ ಹ್ಯಾವ್ ಟು ಓಪನ್ ದಿಸ್ ಅಕೌಂಟ್ ಟು ಬೈ ಆ್ಯಂಡ್ ಸೆಲ್ ಶೇರ್ಸ್. ಭಾರತದ ಹೊರಗೆ ವಿತರಿಸಲಾದ ಆದರೆ ಭಾರತೀಯ ರೂಪಾಯಿಗಳಲ್ಲಿ ನಿಗದಿಪಡಿಸಿದ ಬಾಂಡ್ಸ್ಗಳನ್ನು ಡ್ಯಾಶ್ ಎಂದು ಕರೆಯಲಾಗುತ್ತದೆ. ಡಿಮ್ಸಮ್ ಬ್ಯಾಂಡ್ಸ್, ಶಾಂಘಾಯ್ ಬ್ಯಾಂಡ್ಸ್, ಮಸಾಲಾ ಬ್ಯಾಂಡ್ಸ್, ಸಫ್ರೇನ್ ಬ್ಯಾಂಡ್ಸ್. ಅಂದರೆ ಭಾರತದ ಹೊರಗೆ ವಿತರಿಸಲಾದ ಆದರೆ ಭಾರತೀಯ ರೂಪಾಯಿಗಳಲ್ಲೇ ನಿಗದಿಪಡಿಸಿದ ಬಾಂಡ್ಸ್ಗಳನ್ನು ಏನೆಂದು ಕರೀತಾರೆ ಅಂತ ಕೇಳಿದ್ದಾರೆ. ಸೊ ಉತ್ತರ ಮಸಾಲಾ ಬಾಂಡ್ಸ್ ಅನಿಸುತ್ತೆ. ಹೌದು, ಮಸಾಲಾ ಬಾಂಡ್ಸು. ಭಾರತದ ಹೊರಗೆ ವಿತರಿಸಲಾದ ಆದರೆ ಭಾರತೀಯ ರೂಪಾಯಿಗಳಲ್ಲಿ ನಿಗದಿಪಡಿಸಿದ ಬಾಂಡ್ಸ್ಗಳನ್ನು ಮಸಾಲಾ ಬಾಂಡ್ಸ್ ಅಂತ ಕರಿತೀವಿ. ಭಾರತ ಸಂವಿಧಾನದ ಯಾವ ಆರ್ಟಿಕಲ್ ಅಸ್ಪೃಶ್ಯತೆಯ ನಿರ್ಮೂಲನೆಗೆ ಸಂಬಂಧಿಸಿದೆ? ಆರ್ಟಿಕಲ್ 14, ಆರ್ಟಿಕಲ್ 15, ಆರ್ಟಿಕಲ್ 17, ಆರ್ಟಿಕಲ್ 18. ಅಸ್ಪೃಶ್ಯತೆಯ ನಿರ್ಮೂಲನೆ ಅಂತಂದರೆ ಆರ್ಟಿಕಲ್ 17.
ಅಬಾಲಿಷನ್ ಆಫ್ ಅನ್ಟಚಬಿಲಿಟಿ, ಆರ್ಟಿಕಲ್ 17. RBI ಮಾನಿಟರಿ ಪಾಲಿಸಿಯ ಸಂದರ್ಭದಲ್ಲಿ CRR ಎಂಬ ಪದವು ಏನನ್ನು ಸೂಚಿಸುತ್ತದೆ? ಕ್ಯಾಶ್ ರಿಸರ್ವ್ ರೇಷಿಯೋ, ಕರೆನ್ಸಿ ರಿಸರ್ವ್ ರೇಷಿಯೋ, ಕ್ಯಾಶ್ ರಿಸರ್ವ್ ರೇಟ್, ಕರೆನ್ಸಿ ರಿಸರ್ವ್ ರೇಟ್. ಅಂದರೆ CRR ಅಂದ್ರೇನು ಅಂತ ಕೇಳ್ತಾ ಇದ್ದಾರೆ ಇಲ್ಲಿ. ಸೊ CRR ಅಂದರೆ ಕ್ಯಾಶ್ ರಿಸರ್ವ್ ರೇಷಿಯೋ. ಸೊ ಸರಿಯಾದ ಉತ್ತರ ಎ, ಕ್ಯಾಶ್ ರಿಸರ್ವ್ ರೇಷಿಯೋ. ಹಣಕಾಸು ವಲಯದಲ್ಲಿ NPA ಮತ್ತು ಸ್ಟ್ರೆಸ್ಡ್ ಅಸೆಟ್ಸ್ಗಳನ್ನು ಯಾವುದು ಸೂಚಿಸುತ್ತದೆ? ಸ್ಟ್ರೆಸ್ಡ್ ಅಸೆಟ್ಸ್ ಆ್ಯಂಡ್ NPA ವಲಯಗಳನ್ನು ವಿಮಾ ಕಂಪನಿಗಳು, ಚಿಟ್ ಫಂಡ್ಗಳು, ಬ್ಯಾಂಕುಗಳು, ಮ್ಯೂಚುವಲ್ ಫಂಡ್ ಕಂಪನಿಗಳು. ಬ್ಯಾಂಕುಗಳು ಈ ಒಂದು ಹಣಕಾಸು ವಲಯದ NPA ಮತ್ತು ಸ್ಟ್ರೆಸ್ಡ್ ಅಸೆಟ್ಸ್ಗಳನ್ನು ಸೂಚಿಸುತ್ತದೆ. ಕಂಪ್ಯೂಟರ್ ಬಳಕೆದಾರರ ಅರಿವಿಲ್ಲದೆ ಅನಗತ್ಯ ಸಾಫ್ಟ್ವೇರ್ ಅನ್ನು ಸ್ಥಾಪಿಸುವುದು ಮತ್ತು ಇಂಟರ್ನೆಟ್ ಬಳಕೆಯ ಡೇಟಾ ಮತ್ತು ಇತರೆ ಸೂಕ್ಷ್ಮ ಮಾಹಿತಿಯನ್ನು ಕದಿಯುವುದು, ಇದನ್ನು ಏನೆಂದು ಕರೆಯುತ್ತಾರೆ? ರ್ಯಾನ್ಸಮ್ವೇರ್, ಸ್ಪೈವೇರ್, ಟ್ರೋಜನ್, ಕೀಲಾಗರ್. ಗೊತ್ತಾಯ್ತಲ್ವಾ? ಕಂಪ್ಯೂಟರ್ನ ಬಳಕೆದಾರರಿಗೆ ಅರಿವಿಲ್ಲದೆ ಅನಗತ್ಯ ಸಾಫ್ಟ್ವೇರ್ಗಳನ್ನು ಸ್ಥಾಪಿಸುವುದು ಮತ್ತು ಇಂಟರ್ನೆಟ್ ಬಳಕೆಯ ಡಾಟಾ ಮತ್ತು ಇತರೆ ಸೂಕ್ಷ್ಮ ಮಾಹಿತಿಯನ್ನು ಕದಿಯುವುದಕ್ಕೆ ಸ್ಪೈವೇರ್ ಅಂತ ಕರೀತಾರೆ. ಸೊ ಆನ್ಸರ್ ಇಸ್ ದ ಬಿ. ಮೀನಾಮಟ ಎಂಬ ರೋಗ ಯಾವ ಲೋಹದಿಂದ ಆಗುತ್ತದೆ? ಸೀಸ, ನಿಕಲ್, ಪಾದರಸ, ಫ್ಲೋರಿನ್. ಮೀನಾಮಟ ಅನ್ನುವಂಥ ರೋಗ ಪಾದರಸದಿಂದ ಉಂಟಾಗುತ್ತದೆ. ಸರಿಯಾದ ಉತ್ತರ ಪಾದರಸ, ಮರ್ಕ್ಯೂರಿ. ಸರಕು ಮತ್ತು ಸೇವಾ ತೆರಿಗೆಯು ಒಂದು ನೇರ ತೆರಿಗೆ, ಪರೋಕ್ಷ ತೆರಿಗೆ, ಆದಾಯ ತೆರಿಗೆಯ ಭಾಗ. ಇವುಗಳಲ್ಲಿ ಯಾವುದೂ ಅಲ್ಲ. ಸರಕು ಸೇವಾ ತೆರಿಗೆ, ಗೂಡ್ಸ್ ಆ್ಯಂಡ್ ಸರ್ವಿಸ್ ಟ್ಯಾಕ್ಸ್ ಅನ್ನುವಂಥದ್ದು ಪರೋಕ್ಷ ತೆರಿಗೆ, ಅಂದರೆ ಇಂಡೈರೆಕ್ಟ್ ಟ್ಯಾಕ್ಸ್ ಅಂತ ಕರಿತೀವಿ ನಾವು ಇದನ್ನು. ಸರಕು ಮತ್ತು ಸೇವಾ ತೆರಿಗೆನ ಇಂಡೈರೆಕ್ಟ್ ಟ್ಯಾಕ್ಸ್, ಪರೋಕ್ಷ ತೆರಿಗೆ ಅಂತ ಕರಿತೀವಿ. ಓಕೆ, 47ನೇ ಪ್ರಶ್ನೆ. ಸಸ್ಯದ ಅಭಿವೃದ್ಧಿ, ಬೆಳವಣಿಗೆ ಮತ್ತು ಯೋಗಕ್ಷೇಮಕ್ಕೆ ಅಗತ್ಯವಾದ ಸೂಕ್ಷ್ಮ ಪೋಷಕಾಂಶ ಅಂದರೆ ಯಾವುದು ಅಂತ ಕೇಳಿದರೆ ನೈಟ್ರೋಜನ್, ಫಾಸ್ಫರಸ್, ಪೊಟ್ಯಾಷಿಯಂ, ಕ್ಲೋರಿನ್. ವೆರಿ ಇಂಪಾರ್ಟೆಂಟ್. ನಾವು ಒಂದು ಪ್ಲಾಂಟ್ ಗ್ರೌತ್ ಆ್ಯಂಡ್ ವೆಲ್ ಬೀಯಿಂಗ್ ಆಗಬೇಕು ಅಂತಂದರೆ ಕ್ಲೋರಿನ್ ಈಸ್ ದ ವೆರಿ ಇಂಪಾರ್ಟೆಂಟ್. ಮನುಷ್ಯನ ಹೃದಯವು ಯಾವ ವ್ಯವಸ್ಥೆಯ ಒಂದು ಭಾಗವಾಗಿದೆ? ಪೋಷಣೆ, ಉಸಿರಾಟ, ಸಾರಿಗೆ, ವಿಸರ್ಜನೆ. ಅಂದರೆ ಹ್ಯೂಮನ್ ಬೀಯಿಂಗ್ಸ್ನ ಒಂದು ಹಾರ್ಟ್ ಇನ್ ಹ್ಯೂಮನ್ ಬೀಯಿಂಗ್ಸ್ ಈಸ್ ಎ ಪಾರ್ಟ್ ಆಫ್ ಅ ಸಿಸ್ಟಮ್ ಫಾರ್ ಅಂತ ಕೇಳ್ತಾ ಇದ್ದಾರೆ. ಅಂದರೆ ಸಾರಿಗೆ, ಮನುಷ್ಯನ ಹೃದಯ ಅನ್ನೋದು ಒಂಥರ ಸಾರಿಗೆ ವ್ಯವಸ್ಥೆಯ ಭಾಗವಾಗಿದೆ. ಟ್ರಾನ್ಸ್ಪೋರ್ಟೇಷನ್, ಇಟ್ಸ್ ಲೈಕ್. ಖಾದ್ಯ ಶ್ರೇಣಿ ಫುಡ್ ಚೈನ್ನಲ್ಲಿ ಹುಲ್ಲು ತಿನ್ನುವ ಪ್ರಾಣಿ ಜಾತಿಯನ್ನು ಏನೆಂದು ಕರೆಯುತ್ತಾರೆ? ಪ್ರಾಥಮಿಕ ಗ್ರಾಹಕರು, ಉತ್ಪಾದಿಸುವವರು, ಆಟೋಟ್ರೋಫ್ಗಳು. ಇವುಗಳು ಫುಡ್ ಚೈನ್ನ ಭಾಗವೇ ಅಲ್ಲ. ಹುಲ್ಲು ತಿನ್ನುವ ಪ್ರಾಣಿ ಜಾತಿಯನ್ನು ಪ್ರಾಥಮಿಕ ಗ್ರಾಹಕರು ಅಂತ ಕರೀತಾರೆ, ಪ್ರೈಮರಿ ಕನ್ಸ್ಯೂಮರ್ಸ್. ಗ್ರಾಸ್ ಈಟಿಂಗ್ ಸ್ಪೈಸಸ್ ಅವರನ್ನು ಪ್ರಾಥಮಿಕ ಪ್ರೈಮರಿ ಗ್ರಾಹಕರು ಅಂತ ಕರೀತಾರೆ. ಯಾವ ಬ್ಲಡ್ ಗ್ರೂಪನ್ನು ಯೂನಿವರ್ಸಲ್ ಡೋನರ್ ಎಂದು ಕರೆಯಲಾಗುತ್ತದೆ? ಬಿ ಪಾಸಿಟಿವ್, ಎ ಪಾಸಿಟಿವ್, AB ನೆಗೆಟಿವ್, O ನೆಗೆಟಿವ್. ಯೂನಿವರ್ಸಲ್ ಡೋನರ್ ಎಲ್ಲ ಪಾಸಿಟಿವ್ ಅಂದರೆ ಲೈಕ್ ಯಾವ ಗ್ರೂಪ್ನವ್ರಿಗಾದರೂ ಈ O ನೆಗೆಟಿವ್ ಅನ್ನೋರು ಕೊಡ್ಬೋದು. ಸೊ ಹಾಗಾಗಿ ಯೂನಿವರ್ಸಲ್ ಡೋನರ್ ಅಂತ O ನೆಗೆಟಿವ್ ಬ್ಲಡ್ ಗ್ರೂಪ್ಗೆ ಕರಿತೀವಿ. ಓಕೆ, ನಾನು ಇವತ್ತು 50 ಪ್ರಶ್ನೆಗಳ ಉತ್ತರಗಳನ್ನು ಒಂದಿಷ್ಟು ಚರ್ಚೆ ಮಾಡಿದ್ದೀನಿ. ಇನ್ನೂ 50 ಪ್ರಶ್ನೆಗಳಿಗೆ ನಾಳೆ ಮಾಡ್ತೀನಿ ಸ್ನೇಹಿತರೆ, ಅಂದರೆ ಪಾರ್ಟ್ 2ನಲ್ಲಿ. ನೀವು ನಾಳೆನೂ ಕೂಡ ನೋಡಿ, ಇದರ ಒಂದು ಮುಂದುವರೆದ ಭಾಗ ಆಗಿರುತ್ತೆ. ಈ ಒಂದು ಮಾಹಿತಿ ನಿಮಗೆ ಇಷ್ಟವಾಗ್ತಾ ಇದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ.